ಮಹಾರಾಷ್ಟ್ರದಲ್ಲಿ ಶಿವಸೇನೆಯನ್ನು ಏಕನಾಥ ಶಿಂದೆ ಅನ್ನುವಂತಹ ಒಂದು ಪಾನ್ನ ಮೂಲಕ BJP ಶಿವಸೇನೆಯ ಕಥೆಯನ್ನು ಮುಗಿಸ್ತು. 2020ರಲ್ಲಿ ಚಿರಾಗ್ ಪಾಸ್ವಾನ್ ಅವರ LJP ಕಥೆಯನ್ನು ಮುಗಿಸ್ತು. ಹೀಗಂತ ವಿಪಕ್ಷಗಳು ಮಾತಾಡಿದ್ದು BJPಯ ವಿರುದ್ಧ. ಆದರೆ ಈಗ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬರುತ್ತೆ. NDA ಗೆದ್ದರೂ ಕೂಡ ನಿತೀಶ್ ಕುಮಾರ್ ಅವರು CM ಆಗೋದಿಲ್ಲ, JDU ಕತೆ ಮುಗೀತು ಅನ್ನುವಂತಹ ಒಂದು ಚರ್ಚೆ ನಡೀತಿರೋದಕ್ಕೆ ಸಾಕ್ಷಿಯಾಗಿರುವಂಥದ್ದು ಇಬ್ಬರು ಪ್ರಭಾವಿ BJP ನಾಯಕರ ಹೇಳಿಕೆಗಳು. ಏನಾಯಿತು? ಬಿಹಾರದಲ್ಲಿ ಚುನಾವಣಾ ಚಟುವಟಿಕೆಗಳು ಭರದಿಂದ ಸಾಗಿವೆ. NDA ಮತ್ತು ಮಹಾಮೈತ್ರಿಕೂಟದ ನಡುವೆ ಸ್ಥಾನಗಳ ಹಂಚಿಕೆ ಕೂಡ ಆಗಿದೆ. ಅಭ್ಯರ್ಥಿಗಳು ಈಗ ನಾಮಪತ್ರ ಸಲ್ಲಿಸಿ ಮತಗಳನ್ನು ಯಾಚಿಸ್ತಿದ್ದಾರೆ. ಈ ಮಧ್ಯೆ ನವೆಂಬರ್ 14ರಂದು ಸರ್ಕಾರ ರಚನೆಗಾಗಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿರುವಂತಹ ಸಂದರ್ಭದಲ್ಲೇ NDA ಚುನಾವಣೆಯಲ್ಲಿ ಗೆದ್ದರೆ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ? ಇದು ಕೂಡ ಅನುಮಾನದ ವಿಷಯ ಆಗಿರುವಂಥದ್ದು. ಯಾಕಂದರೆ NDA ನಾಯಕರೇ ಇಂಥದ್ದೊಂದು ಹೇಳಿಕೆಗಳ ಮೂಲಕ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ ಅನ್ನುವಂತಹ ಸಸ್ಪೆನ್ಸನ್ನು ಕೂಡ ಸ್ವಲ್ಪ ಮಟ್ಟಿಗೆ ರಿವೀಲ್ ಮಾಡಿರುವಂಥದ್ದು. ಯಾಕಂದರೆ NDA ಒಳಗಿನ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಸಸ್ಪೆನ್ಸ್ ಹೆಚ್ಚಾಗಿರುವಂತಹ ಸಂದರ್ಭದಲ್ಲೇ ಸಸ್ಪೆನ್ಸ್ ಏನಿದೆ ಅದರಲ್ಲಿ? ಯಾಕಂದರೆ ಅಮಿತ್ ಶಾ ಅವರು ಹೇಳ್ತಿದ್ದಾರೆ ಒಂದು ಬಹುಮುಖ್ಯ ಪ್ರೆಸ್ ಮೀಟಲ್ಲಿ, ಮುಖ್ಯಮಂತ್ರಿ ಮಾಡೋದಕ್ಕೆ ನಾನು ಯಾರು? ಆದರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡ್ತೀನಿ ಅಂತ ಆಪರೇಷನ್ ಕಮಲಗಳನ್ನು ಮಾಡಿದ್ದು ಇದೇ ಅಮಿತ್ ಶಾ ಅನ್ನೋದನ್ನು ರಾಜಕೀಯ ಬಲ್ಲಂತಹ ಸಾಮಾನ್ಯ ವಿದ್ಯಾರ್ಥಿ ಕೂಡ ಹೇಳ್ತಾನೆ. ಆದ್ರೀಗ ಅಂತಹ ಅಮಿತ್ ಶಾ ನಿತೀಶ್ ಕುಮಾರರನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ನಾನು ಯಾರು ಅನ್ನುವಂತಹ ಪ್ರಶ್ನೆಯನ್ನು ಎತ್ತಿರೋದಿದೆಯಲ್ಲ, ಸಸ್ಪೆನ್ಸ್ ಮತ್ತಷ್ಟು ಹೆಚ್ಚಾಗ್ತಿದೆ. NDA ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತಿದೆ. ಆದಾಗ್ಯೂ ಗೆದ್ದ ನಂತರ ಅವರು ಮುಖ್ಯಮಂತ್ರಿ ಆಗುವುದು ಅಸಂಭವ ಅನ್ನುವಂತಹ ಸೂಕ್ಷ್ಮ ಸುಳಿವುಗಳು ಈಗ ಹೊರಬೀಳ್ತಿರುವಂಥದ್ದು. ಮೋದಿ ಸರ್ಕಾರದಲ್ಲಿರುವಂತಹ ಇಬ್ಬರು ಕೇಂದ್ರ ಸಚಿವರ ಹೇಳಿಕೆಗಳು ಚುನಾವಣೆಯಲ್ಲಿ ಗೆದ್ದ ನಂತರವೂ NDAಯಲ್ಲಿ ನಿತೀಶ್ ಕುಮಾರ್ ಅವರನ್ನು ಮುಖ್ಯಮಂತ್ರಿಯಾಗಿ ನೇಮಿಸುವುದು ಅನಿಶ್ಚಿತವಾಗಿದೆ ಅಂತ ಸ್ಪಷ್ಟವಾಗಿ ಗೋಚರಿಸ್ತಿರುವಂಥದ್ದು. ಯಾಕೆ? ವಾಸ್ತವವಾಗಿ BJPಯ ಚಾಣಕ್ಯ ಎಂದೇ ಕರೆಯಲ್ಪಡುವಂತಹ ಅಮಿತ್ ಶಾ ಮತ್ತು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರ ಹೇಳಿಕೆಗಳು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಸುತ್ತಲಿನ ಸಸ್ಪೆನ್ಸನ್ನು ಮತ್ತಷ್ಟು ಹೆಚ್ಚಿಸ್ತಿವೆ. ಅಮಿತ್ ಶಾ ಆಗಿರಲಿ ಅಥವಾ ನಿತಿನ್ ಗಡ್ಕರಿ ಆಗಿರಲಿ, ಚುನಾವಣಾ ಫಲಿತಾಂಶದ ನಂತರ ನಿತೀಶ್ ಕುಮಾರ್ NDA ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿರ್ತಾರೆ ಅಂತ ಎಲ್ಲಿಯೂ ಹೇಳಿಲ್ಲ. ಆದಾಗ್ಯೂ ಅಮಿತ್ ಶಾ ಅವರ ಪರವಾಗಿ ಚುನಾವಣೆ ಎದುರಿಸ್ತಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಬಿಹಾರದಲ್ಲಿ ನಿತೀಶ್ ಕುಮಾರ್ ಮತ್ತು ಮುಖ್ಯಮಂತ್ರಿ ಅಭ್ಯರ್ಥಿಯ ಬಗ್ಗೆ ಇಬ್ಬರೂ ನಾಯಕರು ನೀಡಿರುವಂತಹ ಹೇಳಿಕೆಗಳು ಒಂದೇ ಸಂದೇಶವನ್ನು ರವಾನಿಸ್ತಿವೆ. ಏನಂದ್ರು ನೋಡಿ, ನಿತಿನ್ ಗಡ್ಕರಿ ಅವರು ಖಾಸಗಿ ಸುದ್ದಿವಾಹಿನಿಯ ಒಂದು ಚೌಪಾಲ್ ಕಾರ್ಯಕ್ರಮದಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಪ್ರಮುಖ ಹೇಳಿಕೆಯನ್ನು ಕೊಟ್ಟಿದ್ರು. ಬಿಹಾರದಲ್ಲಿ NDA ಸರ್ಕಾರ ರಚನೆಯಾಗಲಿದೆ, ಆದರೆ ನಿತೀಶ್ ಕುಮಾರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ನೇಮಿಸುವ ಬಗ್ಗೆ ಚುನಾವಣಾ ಫಲಿತಾಂಶದ ನಂತರ ನಿರ್ಧರಿಸಲಾಗುತ್ತದೆ. ಸ್ಪಷ್ಟ. ಈ ನಿರ್ಧಾರಕ್ಕೆ BJP, JDU ಮತ್ತು NDA ಹೈಕಮಾಂಡ್ನ ಒಪ್ಪಿಗೆ ಬೇಕಾಗುತ್ತದೆ. ಅಲ್ಲಿಗೆ ಮತ್ತು ಒಂದು ವಿಚಾರ ಸ್ಪಷ್ಟ ಆಗತ್ತೆ. ಒಂದು, ನಿತೀಶ್ ಕುಮಾರ್ ಅವರ ಪಕ್ಷ ಎಷ್ಟು ಸ್ಥಾನ ಪಡೆಯುತ್ತೋ ಆ ಸ್ಥಾನಗಳನ್ನು ಆಧರಿಸಿ CM ಸ್ಥಾನ ಕೊಡಬಹುದು. ಅದಲ್ಲದೆ ಹೈಕಮಾಂಡ್ ಕೂಡ ಒಪ್ಪಬೇಕಿದನ್ನ. ಯಾಕಂದರೆ JDU ವರಿಷ್ಠ ನಿತೀಶ್ ಕುಮಾರ್ ಹೇಳಿದ್ದೇ ಬಿಹಾರದಲ್ಲಿ ನಡೀತಾ ಇತ್ತು. ಕಳೆದ 20 ವರ್ಷಗಳ ಕಾಲ ಸುದೀರ್ಘವಾಗಿ ಅವರು ಆ CM ಕುರ್ಚಿಯಲ್ಲಿ ಕೂತಿದ್ದಾರೆ ಅಂದರೆ ಅದಕ್ಕೆ ಕಾರಣ ನಿತೀಶ್ ತಾಕತ್ತು. ಆದರೆ ಇವತ್ತು ನಿತಿನ್ ಗಡ್ಕರಿ ಅವರು ಹೇಳ್ತಿರುವಂಥದ್ದು, ಹೈಕಮಾಂಡ್ ಒಪ್ಪಬೇಕು, ರಿಸಲ್ಟ್ ಬರಬೇಕು, ಆನಂತರ ನಾವು ನಿರ್ಧರಿಸ್ತೀವಿ. ಒಂದು ಸ್ಪಷ್ಟ, ಬಿಹಾರದಲ್ಲಿ ನಿತೀಶ್ ಕುಮಾರ್ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ನೀವು ಭಾವಿಸ್ತೀರಾ ಅನ್ನುವಂತಹ ಪ್ರಶ್ನೆ ಕೇಳಿದಾಗ ಪತ್ರಕರ್ತರು, ನೋಡಿ, ನಮ್ಮ NDA ಸರ್ಕಾರ ಖಂಡಿತವಾಗಿಯೂ ರಚನೆ ಆಗುತ್ತೆ. ಚುನಾವಣೆಯಲ್ಲಿ ಗೆದ್ದ ಶಾಸಕರು NDA, JDU ಮತ್ತು BJP ಹೈಕಮಾಂಡ್ಗಳು ಮುಂದಿನ ಮುಖ್ಯಮಂತ್ರಿ ಯಾರು ಬಿಹಾರದಲ್ಲಿ ಅನ್ನೋದನ್ನು ನಿರ್ಧರಿಸ್ತಾರೆ ಅಂತ ಸೂಚ್ಯವಾಗಿ ಹೇಳಿರುವಂಥದ್ದು ಸ್ಪಷ್ಟವಾಗಿದೆ. ನಿತೀಶ್ ಕುಮಾರ್ ಅವರಿಗೆ ಮುಖ್ಯಮಂತ್ರಿಯ ಸ್ಥಾನ ಕೊಡೋದಕ್ಕೆ ರಿಸಲ್ಟ್
ಗಳಿಸಬಹುದಾದಂತಹ JDUನ ಸ್ಥಾನಗಳು ಮುಖ್ಯ ಆಗ್ತವೆ. ಇನ್ನು ಸಂಸದೀಯ ಮಂಡಳಿಯ ಭಾಗಿಯಾಗಿ ಅಲ್ಲಿ ಏನು ಚರ್ಚೆ ಆಗುತ್ತೆ ಅದರ ಆಧಾರದ ಮೇಲೆ ನಾವು ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಅನ್ನುವಂತಹ ಸುಳಿವನ್ನು ಕೂಡ ಅಮಿತ್ ಶಾ ಅವರು ಕೊಟ್ಟಿರುವಂಥದ್ದು. ಪಂಚಾಯತ್ ಆಜ್ ತಕ್ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಒಂದು ಸುಳಿವನ್ನು ಕೊಡ್ತಾರೆ. ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗುವ ಪ್ರಶ್ನೆಗೆ ಗೃಹ ಸಚಿವ ಅಮಿತ್ ಶಾ ಅವರು ಚುನಾವಣೆಯ ನಂತರ ಶಾಸಕಾಂಗ ಪಕ್ಷ ನಿರ್ಧರಿಸುತ್ತೆ. ಮುಖ್ಯಮಂತ್ರಿಯವರ ಪ್ರಶ್ನೆಗೆ ಉತ್ತರಿಸಿದ ಕೇಂದ್ರ ಸಚಿವ ಅಮಿತ್ ಶಾ ಯಾರನ್ನಾದರೂ ಮುಖ್ಯಮಂತ್ರಿಯನ್ನಾಗಿ ನೇಮಿಸಲು ನಾನು ಯಾರು, ಹಲವು ಪಕ್ಷಗಳ ಮೈತ್ರಿ ಇದೆ, ಚುನಾವಣೆಯ ನಂತರ ನಾವು ಸಭೆ ಸೇರಿದಾಗ ಶಾಸಕಾಂಗ ಪಕ್ಷದ ನಾಯಕರು ಸಭೆ ಸೇರಿ ತಮ್ಮ ನಾಯಕನನ್ನು ನಿರ್ಧರಿಸ್ತಾರೆ. ನೋ ಡೌಟ್ ನಿತೀಶ್ ಕುಮಾರ್ ಅವರು 25 ಸ್ಥಾನ ಗೆಲ್ಲೋದೇ ದೊಡ್ಡದು ಅಂತ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಹೇಳ್ತಿರುವಂತಹ ಸಂದರ್ಭದಲ್ಲಿ, ಈ ಸಲ CM ಆಗೋದಿಲ್ಲ ಅನ್ನುವಂತಹ ಹೇಳಿಕೆ ಕೊಟ್ಟಿರುವಂತಹ ಸಂದರ್ಭದಲ್ಲಿ ನಿತಿನ್ ಗಡ್ಕರಿ ಅವರೂ ಹೇಳ್ತಿರೋದೊಂದೇ, ಅಮಿತ್ ಶಾ ಅವರೂ ಹೇಳ್ತಿರೋದೊಂದೇ, JDU ಗಳಿಸುವ ಸ್ಥಾನಗಳ ಆಧಾರದ ಮೇಲೆ CM ಯಾರಾಗ್ತಾರೆ ಅನ್ನೋದು ನಿರ್ಧಾರವಾಗತ್ತೆ. BJP ಹೈಕಮಾಂಡ್ ಯಾರು ಸ್ಪಷ್ಟವಾಗಿ ಹೇಳ್ತಾರೆ, ಅದು ಮೋದಿ ಮತ್ತು ಅಮಿತ್ ಶಾ ಅಂತ, ಇನ್ಯಾರೂ ಅಲ್ಲ. ಒಂದು ಕಾಟಾಚಾರಕ್ಕೆ ಅಂತ ಒಬ್ಬರು ರಾಷ್ಟ್ರೀಯ ಅಧ್ಯಕ್ಷರಿರ್ತಾರೆ, ಮತ್ತು ಸಂಸದೀಯ ಮಂಡಳಿ, ಮಾರ್ಗದರ್ಶಕ ಮಂಡಳಿ ಅಂತ ಸುಮ್ಮನೆ ಎರಡು ಕೂರಿಸಿರ್ತಾರೆ. ಆದರೆ ಯಾರ ಮಾತು ನಡೆಯುತ್ತೆ? ಅಮಿತ್ ಶಾ ಮತ್ತು ಮೋದಿ. ಆದಾಗ್ಯೂ ಅವರೇ ಯಾಕೆ ಹೇಳ್ತಿದ್ದಾರೆ ಹೀಗೆ ಹೈಕಮಾಂಡ್ ಒಪ್ಪಬೇಕು ಅಂತ? ಅಮಿತ್ ಶಾ ಮತ್ತು ನಿತಿನ್ ಗಡ್ಕರಿ ಅವರು ಇಬ್ಬರೂ ಕೂಡ ಕೊಟ್ಟಿರುವಂತಹ ಒಂದೇ ಒಂದು ಸಂದೇಶ, ಅದು ಸಸ್ಪೆನ್ಸ್ ಆಗಿ ಉಳಿದಿಲ್ಲ. JDU ಹೆಚ್ಚಿನ ಸ್ಥಾನಗಳನ್ನು ಪಡೆದಿದ್ರೆ ಮಾತ್ರ, ಕಳೆದ ಚುನಾವಣೆಯಲ್ಲಿ 43 ಸ್ಥಾನ ಪಡ್ಕೊಂಡಿತ್ತು, ಅದಕ್ಕಿಂತ ಕಡಿಮೆ ಸ್ಥಾನ ಒಂದೇ ಒಂದು ಗೆದ್ದರೂ ಕೂಡ ಸೋತರೂ ಕೂಡ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಿಲ್ಲ. ನವೆಂಬರ್ 14ರ ರಿಸಲ್ಟ್ ಬಂದ ಮೇಲೆ ನಿತೀಶ್ ಕುಮಾರ್ ಅವರು ಹೇಗೆ ಬದಲಾಗ್ತಾರೆ? ಗಂಗಾ ನಾಗವಲ್ಲಿ ರೀತಿಲಿ ಬದಲಾಗ್ತಾರೆ. ಮೋದಿಯವರ ಕುರ್ಚಿಯ ಮೇಲೂ ಕೂಡ ದುಷ್ಪರಿಣಾಮ ಬೀರಬಹುದು. ಯಾಕಂದರೆ ಅವರು ನೇರ ಪಲ್ಟಿ ಹೊಡೆಯುವಂತಹ ರಾಜಕಾರಣಿಯಾಗಿ ನಿತೀಶ್ ಕುಮಾರ್ ಅವರು ತಮ್ಮ ನಿಷ್ಠೆ ಬದಲಿಸ್ತಾರೆ. ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಎದ್ದು ಕೂರ್ತಾರೆ. ಆಗ ಕೇಂದ್ರ ಸರ್ಕಾರಕ್ಕೆ ಈಗ ಪೂರ್ಣ ಬಹುಮತ ಇಲ್ಲ. ನರೇಂದ್ರ ಮೋದಿಯವರಿಗೆ ಸರ್ಕಾರಕ್ಕೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಸ್ಥಾನಗಳನ್ನು ಒಟ್ಟುಗೂಡಿಸ್ಕೊಂಡು NDA ಕೇಂದ್ರದಲ್ಲಿರುವಂಥದ್ದು ಸರಳ ಬಹುಮತಕ್ಕಿಂತ ಕಡಿಮೆ ಬಂದು ಬೀಳುತ್ತೆ. ಆಗ ನಿತೀಶ್ ಕುಮಾರ್ ಅವರು ಬೇರೆ ರೀತಿಯಲ್ಲೂ ಕೂಡ ಮುಖ್ಯಮಂತ್ರಿ ಆಗುವುದಕ್ಕೆ ಹವಣಿಸಬಹುದು, ಮಹಾಗಠಬಂಧನ್ಗೆ ಬಂದು ಸೇರುವ ಮೂಲಕ. ಏನಾಗುತ್ತೆ ಕಾದು ನೋಡಬೇಕು. ಆದರೆ ಅಮಿತ್ ಶಾ ಮತ್ತು ನಿತಿನ್ ಗಡ್ಕರಿ ಅವರು ಕೊಡ್ತಿರುವಂತಹ ಸರಳ, ಸ್ಪಷ್ಟ, ಸುಂದರ ಸಂದೇಶ ಒಂದೇ: ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗೋದು ಸುಲಭ ಅಲ್ಲ ಅಂತ. ನೀವೇನಂತೀರಾ? ಕಮೆಂಟ್ ಮಾಡಿ.